ನೋಡಿ, ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಮಧ್ಯಾಹ್ನ ದೇವಸ್ಥಾನ ಮುಂದೆ ನದಿ ಹರಿಯುತ್ತೆ, ನೀರು ಕಡಿಮೆ ಇದೆ. ನೋಡಿ, ಹರಕೆ ಮಾಡಿಕೊಂಡು ಕಲ್ಲು ಏರಿಸಿದ್ದಾರೆ. ಅವ್ರ ಹರಕೆ ಆದಮೇಲೆ ಕಲ್ಲು ಇಳಿಸಿ ಪೂಜೆ ಮಾಡ್ಕೊಂಡು ಹೋಗೋದು ವಾಡಿಕೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಏರಿಸ್ತಾ ಇದ್ದಾರೆ ಹರಕೆ ಮಾಡಿಕೊಂಡು ಅವ್ರ ಕೆಲಸ ಆಗಬೇಕು ಅಂತ. ನೋಡಿ, ಇದೆ ದೇವಸ್ಥಾನ. ಒಳಗೆ ದೇವಸ್ಥಾನ ಮುಗಿಸ್ಕೊಂಬರ್ತಾ ಇದ್ದಾರೆ. ಬನ್ನಿ ನೋಡಿ, ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಹೊರಗೆ ಮಾಡ್ತಾಯಿದ್ದೀನಿ. ಈಗ ನಡೆಯುವ ಸೇವೆ: ಅಲಂಕಾರ ಪೂಜೆ 100 ರೂಪಾಯಿ, ಕಾರ್ತಿಕ ಪೂಜೆ 100 ರೂಪಾಯಿ, ಪಂಚಾಮೃತ ಪೂಜೆ ಅಭಿಷೇಕ 100 ರೂಪಾಯಿ, ಅರ್ಚನೆ 20 ರೂಪಾಯಿ. ನೋಡಿ, ಇಲ್ಲಿದೆ ರಂಗ ಪೂಜೆ 850, ನಂದಾದೀಪ ಪೂಜೆ ತಿಂಗಳಿಗೆ 350, ಪಂಚಾಮೃತ ಅಭಿಷೇಕ 100 ರೂಪಾಯಿ, ಅಲಂಕಾರ ಪೂಜೆ 100 ರೂಪಾಯಿ, ಕಾರ್ತಿಕ ಪೂಜೆ ನಾಗ ತಾಂಬೂಲ 100 ರೂಪಾಯಿ, ಹಣ್ಣು ತುಪ್ಪ ಸಮರ್ಪಣೆ 50 ರೂಪಾಯಿ, ತ್ರಿವೂತ ಸಮರ್ಪಣೆ 50 ರೂಪಾಯಿ, ಕ್ಷೀರಾಭಿಷೇಕ 30 ರೂಪಾಯಿ, ಪಂಚಕಜ್ಜಾಯ 20, ಷಡಾಚಾರ 20, ಲಡ್ಡು ಪ್ರಸಾದ 20, ಅಷ್ಟೇಷ್ಟ ಅರ್ಚನೆ 15, ಉತ್ತದ ಪಂಚ ಊದಿಸುವ ಪಂಚಕರದ ಪ್ರತ್ಯಕ್ಷ 10 ರೂಪಾಯಿ, ಮಂಗಳಾರತಿ 5 ರೂಪಾಯಿ, ಹಣ್ಣು ಕಾಯಿ ಒಂದಕ್ಕೆ 1 ರೂಪಾಯಿ. ನೋಡಿದಲ್ಲ, ನೋಡಿ ಇದೇ ನದಿ ಹರಿತಾ ಇದೆ ನೋಡಿ. ಇದೇ ನದಿ ಈಗ ಹರಿತಾ ಇರೋದು. ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಜನ. ಏನಪ್ಪ ಅಂದರೆ ಇಲ್ಲಿ ನಾಗದೋಷ ಏನೇ ಇದ್ದರೂ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ನಾಗ ಪ್ರತಿಷ್ಠಾಪನೆ, ನಾಗದೋಷ ಮತ್ತು ಇನ್ನು ತುಂಬಾ ಪೂಜೆಗಳಿದ್ದಾವೆ. ನೋಡಿ ಹೇಳ್ತೀನಿ ಬನ್ನಿ. ನೋಡಿ, ಜನ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇದೇ ದೇವಸ್ಥಾನ. ಇಲ್ಲಿ ಒಳಗೆ ದೇವಸ್ಥಾನ ಇರೋದು. ಒಳಗೆ ವಿಡಿಯೋ ಮಾಡೋಂಗಿಲ್ಲ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಡಿಯೋಕ್ಕೆ ನೀರಿಟ್ಟಿದ್ದಾರೆ. ಒಳಗೆ ವಿಡಿಯೋ ಮಾಡೋ ಹೋಗಿಲ್ಲ, ಹಾಗಾಗಿ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸರ್ಪದೋಷ ಕಾಳಸರ್ಪದೋಷ ಪರಿಹಾರ ನಡೆಸುವ ಸೇವೆಗಳ ಬಗ್ಗೆ ಮಾಹಿತಿ. ಸರ್ಪದೋಷ ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಹರಳಿ ಮರ ಇದೆ, ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನೋಡಿ. ಆಮೇಲೆ ಅವ್ರ ಬೇಡಿಕೆಯನ್ನು ಕಟ್ಟಿ ಹೋಗ್ತಾ ಇದ್ದಾರೆ. ಇಲ್ಲಿ ಹಳ್ಳಿ ಮರ. ಇದು ಆದಿ ಸುಬ್ರಹ್ಮಣ್ಯ. ಇದು ಮೂಲ ಸ್ಥಾನ, ಮೊದಲ ಉದ್ಭವ ಆದ ಸ್ಥಾನ ಇದು ಆದಿ ಸುಬ್ರಹ್ಮಣ್ಯ. ದೇವಸ್ಥಾನದಿಂದ 1 ಮೀಟರ್ ಆಗುತ್ತೆ ಬಂದರೆ. ಇದಂತೂ ಸರ್ಪ ಸಂಸ್ಕಾರ ಯಾಗಶಾಲೆ. ಬನ್ನಿ ಹೋಗೋಣ. ನೋಡಿ, ಸುತ್ತ ಪಾರ್ಕಿಂಗ್ ಥರ ಚಂದ ಮಾಡಿದ್ದಾರೆ. ಕಾಳ ಸರ್ಪದೋಷಕ
ಇಂಥ ಸ್ವಲ್ಪ ದೋಷ ಇದ್ದರೂ ಇಲ್ಲಿ ಬಂದುಬಿಟ್ಟು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಪೂಜೆನ. ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡ್ಕೋಬೇಕು. ಅವರು ಒಂದು ಡೇಟ್ ಕೊಡ್ತಾರೆ, ಆ ಡೇಟಿಗೆ ಬಂದುಬಿಟ್ಟು ರೂಮ್ ಕೊಡ್ತಾರೆ. ಆ ಡೇಟಿಗೆ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಪರಿಹಾರನ. ನೋಡಿ ಶಿವನ ವಿಗ್ರಹ. ಇದೆ ನೋಡಿ ಸರ್ಪ ಸಂಸ್ಕಾರ ಮಾಡೋ ಯಜ್ಞಶಾಲೆ. ಬೋರ್ಡ್ ಆ ಕಡೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆ ಸರ್ಪ ಸಂಸ್ಕಾರ ಮಾಡುವ ಯಜ್ಞಶಾಲೆ. ದೋಷ ಪೂಜೆ, ಹಾವು ಹೊಡೆದಿದ್ದ ದೋಷ, ಪಿತೃ ಅದು ಮಾಡೋದು ಈ ಜಾಗದಲ್ಲೇ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ತುಂಬ ಪ್ರಶಾಂತವಾಗಿದೆ ಜಾಗ ಮಾತ್ರ. ನೋಡಿ ಗಿಡಗಳನ್ನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆಗ ಶಾಲೆ ನೋಡಿ, ಅಲ್ಲಿ ಒಂಟೆ ಕಾಣ್ತಾ ಇದೆಯಲ್ಲ, ಗಿಡ ತಿನ್ನೋ ಥರ ಯಾವ ಥರ ಬಿಡಿಸಿದ್ದಾರೆ, ಕಟ್ಟಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಾತ್ರ ಇಲ್ಲಿ. ನೋಡಿ ಸುತ್ತ ಗುಡ್ಡ ಕಾಡು ಎಲ್ಲ ತುಂಬಾ ಸುಂದರವಾಗಿದೆ. ಮನಃಶಾಂತಿ ಬೇಕು ಅನ್ನೋರು ಇಂಥ ಜಾಗದಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಹೋಗ್ಬೋದು ಅಲ್ವಾ ಫ್ರೆಂಡ್ಸ್. ನೋಡಿದ್ರಲ್ಲ, ಬನ್ನಿ ನೋಡಿ ಶಿವಾನಂದೀಶ್ವರನ. ಬನ್ನಿ ಫ್ರೆಂಡ್ಸ್, ಪಾರ್ಕ್ನೊಳಗೆ ಹೋಗೋಣ. ನೋಡಿ ತುಂಬಾ ಚೆನ್ನಾಗಿ ಅಲಂಕಾರಕ್ಕೆ ಗಿಡಗಳನ್ನ ಚೆನ್ನಾಗಿ ಸಾಕಿದ್ದಾರೆ ಪಾರ್ಕ್ನೊಳಗೆ. ಇಲ್ಲಿ ಸ್ವಲ್ಪ ದೋಷ ಪೂಜೆ ಮಾಡಿಸ್ಕೊಂಬಂದು ವಿಶ್ರಾಂತಿ ತಗೊತಾರೆ. ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ, ಈಗ ಬೋರ್ಡ್ ಕಾಣುತ್ತೆ ಅಲ್ಲಿ. ನೋಡಿ ಆ ಸೈಡ್ ಸರ್ಪ ಸಂಸ್ಕಾರ ಯಾಗಶಾಲೆ ಅದೇ ನೋಡಿ, ಈಗ ಬೋರ್ಡ್ ಕಾಣುತ್ತೆ. ಬಿಸಿಲು ತುಂಬಾ ಇದೆ. ಸುಮ್ಮನೆ ಬಿಸಿಲಿಗೆ ತಾಪಕ್ಕೆ ಸುಸ್ತಾಗ್ತಿದೆ. ವಿಡಿಯೋ ಮಾಡೋಕ್ಕೂ ಸಹಿತ ಆಗ್ತಾಯಿಲ್ಲ, ಆದರೂ ಮಾಡ್ತಾಯಿದ್ದೀನಿ. కోట ఎత్ర ఇడు వచ్చి అమ్మ కోట అనుకుంటే ఏం బాగా ఎత్తిందో ఎత్తోగ్రి ನೋಡಿ ಪಾರ್ಕ್ನೊಳಗೆ ವಿಗ್ರಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ, ದರ್ಶನ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಂದು ಜಾಗದ ಪ್ಲೇಸ್ನಾಗೆ ಸಿಗ್ತೀನಿ. ಥ್ಯಾಂಕ್ ಯು. పెట్టమ్మా